ಮದುವೆಯಾದ ಕೆಲವು ದಿನಗಳ ನಂತರ ತನ್ನ ತಂದೆ ತಾಯಿಯನ್ನು ಬಿಟ್ಟು ದುಡಿಯಲೆಂದು ಹೊರದೇಶಕ್ಕೆ ಹೋದ ರಾಘವ್ ಮತ್ತೆ 3 ವರ್ಷಗಳ ನಂತರ ಮರಳಿ ತನ್ನ ತಂದೆ ತಾಯಿಯನ್ನು ನೋಡಲು ಬಂದಾಗ ತನ್ನ ತಂದೆ ತಾಯಿಯ ಸ್ಥಿತಿಯನ್ನು ನೋಡಿ ಒಂದು ಕ್ಷಣಕ್ಕೆ ಅವನೇ ಬೆಚ್ಚಿ ಬೀಳ್ತಾನೆ. ಯುಎಸ್ಎಯಿಂದ ಬಂದ ಫ್ಲೈಟಿನಿಂದ ಏರ್ಪೋರ್ಟಿಗೆ ಬಂದು ತಲುಪಿದ ರಾಘವ್ ಸೀದಾ ತನ್ನ ತಂದೆ ತಾಯಿ ಇರೋ ಮನೆಗೆ ಬರಲೆಂದು ಹೇಳಿ ಆಟೋ ಬಳಿ ಬಂದಾಗ ಅವನಿಗೆ ನೆನಪಾಗಿದ್ದು ಅಂದು ಅವಳ ಹೆಂಡತಿ ಫೋನ್ ಮಾಡಿ ಹೇಳಿದ ಆ ಮಾತುಗಳು. ಅಂದು ಅವಳ ಹೆಂಡತಿ ಹೇಳಿದ ಆ ಮಾತುಗಳು, ರೀ, ಅತ್ತೆಗೆ ಶುಗರ್ ಹೆಚ್ಚಾಗಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಒಂದೇ ಕಡೆ ಇದ್ದು ಬೋರ್ ಆಗ್ತಿದೆ ಅಂತ ಹೇಳಿ ಹಳ್ಳಿಲಿರೋ ಆಂಟಿ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಅತ್ತೆ ಮಾವ ಇಬ್ರು ಆಂಟಿ ಮನೆಗೆ ಹೋಗಿದ್ದಾರೆ. ಅಲ್ಲಿಯ ವಾತಾವರಣಕ್ಕೆ ಅವರ ಆರೋಗ್ಯ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು, ಸ್ವಲ್ಪ ದಿನದ ಮಟ್ಟಿಗೆ ಇದ್ದು ಬರ್ಲಿ ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಎಂದು ಹೆಂಡತಿ ಸೌಮ್ಯ ತನ್ನ ಗಂಡನ ಬಳಿ ಹೇಳಿದ ಆ ಮಾತುಗಳು ರಾಘವ್ಗೆ ನೆನಪಿಗೆ ಬರುತ್ತೆ. ಹಾಗಾಗಿ ರಾಘವ್ ಕೂಡ ತಂದೆ ತಾಯಿಯನ್ನು ನೋಡಲು ಬರುತ್ತಿರುವ ವಿಷಯ ಯಾರಿಗೂ ಹೇಳದೆ ಸರ್ಪ್ರೈಸ್ ಆಗಿರಲಿ ಎಂದು ಹೇಳಿ ಹಳ್ಳಿಲಿರೋ ತನ್ನ ತಾಯಿ ತಂದೆಯನ್ನ ನೋಡಲು ಆಟೋವನ್ನ ಹಿಡಿದು ಸೀದಾ ಅಲ್ಲಿಗೆ ಹೊರಡ್ತಾನೆ. ತಾನು ಹುಟ್ಟಿ ಬೆಳೆದ ಊರಿಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಆ ಮಣ್ಣಿನ ವಾಸನೆ ಅವನನ್ನ ಸೆಳೆತ ಬರುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ಅವನು ಓದಿದ್ದ ಗವರ್ಮೆಂಟ್ ಸ್ಕೂಲ್, ಸ್ನೇಹಿತರ ಜೊತೆ ಆಡಿ ಕುಣಿದ ಆ ಸ್ಥಳಗಳನ್ನೆಲ್ಲ ನೋಡ್ತಾ ಅವನು ಬೆಳೆದು ಬಂದ ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಕೊನೆಗೂ ಅವನು ತನ್ನ ಆಂಟಿ ಮನೆಗೆ ತಲುಪ್ತಾನೆ. ಇನ್ನು ಆಂಟಿ ಮನೆಗೆ ಬಂದ ರಾಘವ್ಗೆ ಬಾಗಿಲು ತೆಗೆದ ತಕ್ಷಣ ಅವನ ಮುಂದೆ ವಯಸ್ಸಾಗಿದ್ದ ಅವನ ಆಂಟಿ ಸರೋಜರವರು ರಾಘವ್ನನ್ನ ನೋಡಿದ ತಕ್ಷಣ, ಅರೆ ರಾಘವ್, ಇದೇನಪ್ಪ ಇದ್ದಕ್ಕಿದ್ದಾಗ ಬಂದ್ಬಿಟ್ಟಿದ್ಯಾ, ಒಳಗ್ ಬಾ ಎಂದು ಹೇಳಿ ರಾಘವ್ನನ್ನ ಒಳಗೆ ಕರೆದಾಗ ರಾಘವ್ ಹೇಳ್ತಾನೆ, ಅದು ಅಪ್ಪ ಅಮ್ಮ ಇಬ್ರು ತುಂಬಾ ದಿನದಿಂದ ಇಲ್ಲೇ ಇದ್ದಾರೆ ಅಂತ ಸೌಮ್ಯ ಹೇಳಿದ್ಲು, ಅದಕ್ಕೆ ನಾನು ಸೀದಾ ಇಲ್ಲಿಗೆ ಬಂದೆ ಎಂದಾಗ ಅವನ ಮಾತಿಗೆ ಅವನ ಆಂಟಿ ಹಾಗೂ ಅಂಕಲ್ ಹೇಳ್ತಾರೆ, ಹೌದಾ, ಸೌಮ್ಯ ಹಾಗೆ ಹೇಳಿದ್ಲಾ? ಇಲ್ಲಪ್ಪ, ನಿಮ್ಮಮ್ಮ ಇಲ್ಲಿಗೆ ಬಂದು 2-3 ವರ್ಷ ಆಯ್ತು. ನಾವೇ ಅಂದ್ಕೊಳ್ತಿದ್ವಿ ಸಿಟಿಗೆ ಹೋಗಿ ಒಂದಿನ ಅವಳನ್ನ ನೋಡ್ಕೊಂಡು ಬರ್ಬೇಕು ಅಂತ ಹೇಳಿ, ಆದ್ರೆ ನಮಗಿಲ್ಲಿ ವ್ಯವಸಾಯ ಇದೆ, ಹಾಗಾಗಿ ಅದನ್ನ ಬಿಟ್ಟು ಬರೋದಿಕ್ಕೆ ಆಗ್ಲಿಲ್ಲ. ಈಗ ನಿನ್ನನ್ನ ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಿದೆ. ಸರಿ, ಒಳಗ್ ಪಾಪ, ಹೇಗೂ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗು ಎಂದು ಹೇಳಿದಾಗ ಅವರ ಮಾತನ್ನು ಕೇಳಿದ ತಕ್ಷಣ ರಾಘವ್ ಫೋನನ್ನ ತನ್ನ ಹೆಂಡತಿಗೆ ಮಾಡ್ತಾನೆ. ಆದರೆ ಅವಳ ಫೋನ್ಗೆ ನೆಟ್ವರ್ಕ್ ಸಿಗದೆ ಫೋನ್ ನಾಟ್ ರೀಚಬಲ್ ಬರ್ತಿರುತ್ತೆ. 2-3 ಸಲ ಫೋನ್ ಮಾಡಿದರೂ ಫೋನ್ ಮಾತ್ರ ನಾಟ್ ರೀಚಬಲ್ ಬರೋದ್ರಿಂದ ಅವನಿಗೆ ಒಂದು ರೀತಿ ಗಾಬರಿ ಶುರುವಾಗುತ್ತೆ. ತಕ್ಷಣವೇ ಅವನು ತನ್ನ ಆಂಟಿಯ ಬಳಿ, ಆಂಟಿ, ನಾನು ಇನ್ನೊಂದು ಸಲ ಅಮ್ಮನ್ ಕರ್ಕೊಂಡು ಬರ್ತೀನಿ, ನನಗೀಗ ಟೈಮ್ ಆಗ್ತಿದೆ ಎಂದು ಹೇಳಿ ಆತ ಅಲ್ಲಿಂದ ಹೊರಟು ಬಿಡ್ತಾನೆ. ಆದರೆ ಬರ್ತಾ ದಾರಿಯಲ್ಲಿ ಅವನ ಮನಸ್ಸಿನಲ್ಲಿ ಎಷ್ಟೋ ರೀತಿಯ ಪ್ರಶ್ನೆಗಳು ಕಾಡಲು ಶುರುವಾಗುತ್ತೆ. ಸೌಮ್ಯ ಯಾಕೆ ಈ ರೀತಿ ಹೇಳಿದ್ಲೋ, ಅಪ್ಪ ಅಮ್ಮ ಎಲ್ಲಿರಬಹುದು ಎಂದು ಹೇಳಿ ಮತ್ತೆ ಮತ್ತೆ ಹೆಂಡತಿಗೆ ಫೋನ್ ಮಾಡಲು ಪ್ರಯತ್ನ ಪಡ್ತಾನೆ. ಆದ್ರೆ ಹೆಂಡತಿಯ ಫೋನ್ ಮಾತ್ರ ಸ್ವಿಚ್ ಆಫ್ ಬರೋದ್ರಿಂದ ಅವನ ಮನಸ್ಸಿನಲ್ಲಿ ಗಾಬರಿ ಶುರುವಾಗುತ್ತೆ. ಅವನ ಹೆಂಡತಿಯ ಮೇಲೆ ಅವನಿಗೆ ಅನುಮಾನ ಕೂಡ ಬರಲು ಶುರುವಾಗುತ್ತೆ. ಇದೇ ಯೋಚನೆಯಲ್ಲಿದ್ದಾಗ ಹೋಗ್ತಾ ದಾರಿಯಲ್ಲಿ ಅವನ ಕಣ್ಣಿಗೆ ಒಂದು ದೇವಸ್ಥಾನ ಕಾಣುತ್ತೆ. ಇನ್ನು ಗಾಬರಿಯಲ್ಲಿದ್ದ ಅವನಿಗೆ ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹೋಗೋಣ ಅನ್ನೋ ಮನಸ್ಸಾಗುತ್ತೆ. ಹಾಗಾಗಿ ಹೋಗ್ತಾ ದಾರಿಯಲ್ಲಿ ಆಟೋನ ನಿಲ್ಲಿಸಿ ಆತ ಆ ದೇವಸ್ಥಾನಕ್ಕೆ ಹೋಗ್ತಾನೆ. ಆದರೆ ಆ ದೇವಸ್ಥಾನದ ಬಳಿ ಅವನ ಕಣ್ಣಿಗೆ ಬಿದ್ದ ಆ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ಅವನಿಗೆ ಆಶ್ಚರ್ಯವಾಗುತ್ತೆ. ದೇವಸ್ಥಾನದ ಬಳಿ ಇಬ್ಬರು ಆ ಚಪ್ಪಲಿ ಬಿಡುವ ಸ್ಥಳದಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿರುವ ದೃಶ್ಯ ಅವನ ಕಣ್ಣಿಗೆ ಬೀಳುತ್ತೆ. ಅವರನ್ನು ನೋಡಿದ ಮೇಲೆ ಅವನ ಮನಸ್ಸಿನಲ್ಲಿ ಒಂದು ರೀತಿ ಗಾಬರಿ ಶುರುವಾಗುತ್ತೆ. ಇವರಿಬ್ಬರು ಅವನಿಗೆ ತುಂಬಾ ಹತ್ತಿರದವರಿದ್ದ ಹಾಗೆ ಅನಿಸ್ತಿರುತ್ತೆ. ಅವರನ್ನು ನೋಡಿ ನನ್ನ ತಂದೆ ತಾಯಿಯ ಹಾಗೆ ಕಾಣ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಅವನಿಗೆ ಬರಲು ಶುರುವಾಗುತ್ತೆ. ಆದರೆ ನನ್ನ ತಂದೆ ತಾಯಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅದು ಇಂತಹ ಪರಿಸ್ಥಿತಿಯಲ್ಲಿ
ಅನ್ನೋ ಕುತೂಹಲ ಕೂಡ ಅವನ ಮನಸ್ಸಲ್ಲಿ ಕಾಡುತ್ತಿರುತ್ತೆ. ಇದೇ ಗೊಂದಲದಲ್ಲಿ ಆತ ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ಕೈ ಮುಗಿದು ಮತ್ತೆ ಹಿಂದಿರುಗುವಾಗ ಆ ವಯಸ್ಸಾಗಿದ್ದ ವೃದ್ಧಿಯ ಬಳಿ ಹೋಗಿ ಹತ್ತಿರದಿಂದ ಆಕೆಯನ್ನು ನೋಡಿದಾಗ ಒಂದು ಕ್ಷಣಕ್ಕೆ ಅವನೇ ಬೆಚ್ಚಿ ಬೀಳ್ತಾನೆ. ಆಕೆಯನ್ನು ನೋಡಿದ ತಕ್ಷಣ ಅಮ್ಮ ಎಂದ ಕೂಡಲೇ ರಾಘವನನ್ನ ನೋಡಿ ಆ ಕ್ಷಣಕ್ಕೆ ಆಕೆಯ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಗುತ್ತೆ. ತಕ್ಷಣವೇ ಆಕೆ, ರೀ ಇಲ್ಲಿ ನೋಡಿ, ನಮ್ಮ ರಾಘವ್ ಬಂದಿದ್ದಾನೆ ಎಂದ ತಕ್ಷಣ ತಂದೆ ತಾಯಿ ಇಬ್ಬರು ಮಗನನ್ನ ನೋಡ್ತಾರೆ. ಆಗ ಮಗ, ಅಮ್ಮ ನಾನೇ ನಿನ್ನ ಮಗ ರಾಘವ್ ಎಂದ ತಕ್ಷಣ ತಂದೆ ಹೇಳ್ತಾರೆ, ಯಾರ್ ನೀನು? ನಿನ್ಗೀಗ ತಂದೆ ತಾಯಿ ನೆನಪು ಬಂತ? ನಾವು ಬದುಕಿದ್ದೀರೋ ಸತ್ತಿದ್ದೀರೋ ಅಂತ ನೋಡೋದಕ್ ಬಂದ ಎಂದ ತಕ್ಷಣ ಮಗ ಹೇಳ್ತಾನೆ, ಅಪ್ಪ ಹಾಗೆ ಹೇಳ್ಬೇಡಿ, ಇದೆಲ್ಲ ಏನು? ನೀವ್ಯಾಕೆ ಇಲ್ಲಿ ಬಂದು ಕೂತಿರೋದು? ನೀವಿಬ್ರು ಆಂಟಿ ಮನೆಯಲ್ಲಿದ್ದೀರಾ ಅಂತ ಗೊತ್ತಾಗಿ ನಾನು ಅಲ್ಲಿಗೆ ಹೋಗ್ ಬಂದೆ, ಆದ್ರೆ ನೀವು ಅಲ್ಲಿರ್ಲಿಲ್ಲ ಎಂದ ತಕ್ಷಣ ತಾಯಿ ಹೇಳ್ತಾರೆ, ನಾವಲ್ಲಿದ್ದೀವಿ ಅಂತ ನಿನ್ಗೆ ಯಾರಪ್ಪ ಹೇಳಿದ್ದು? ನಿನ್ನ ಹೆಂಡತಿಗೂ ನಾವು ಭಾರ ಆಗೋಗಿದ್ದೀವಿ, ಅದಕ್ಕೆ ನಮಗಿಂತಹ ಪರಿಸ್ಥಿತಿ ಬಂದಿದೆ. ಇರುವ ಒಬ್ಬ ಮಗ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ಕೊಂಡಿದ್ವಿ ನಾವು, ಆದ್ರೆ ನಮಗಿಂತಹ ಪರಿಸ್ಥಿತಿ ಬರುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ನಿನ್ನ ತಂದೆ ತಾಯಿ ಬದುಕಿದ್ದಾರೋ ಸತ್ತಿದ್ದಾರೋ ಅಂತ ಹೇಳಿ ಒಂದು ಫೋನ್ ಆದ್ರೂ ಮಾಡೋದಲ್ಲ ನೀನು ಎಂದಾಗ ಮಗ ಹೇಳ್ತಾನೆ, ಅಪ್ಪ ಸ್ವಲ್ಪ ದಿನದ ಹಿಂದೆ ನನ್ನ ಫೋನು ಕಳೆದು ಹೋಗಿತ್ತು, ಹಾಗಾಗಿ ನನ್ನ ನಂಬರ್ ಕೂಡ ಚೇಂಜ್ ಮಾಡಿದೆ. ಅಪ್ಪ ಈಗ ನಾನ್ ಬಂದಿದ್ದೀನಿ, ಇನ್ನು ಮುಂದೆ ನೀವು ಕಷ್ಟಪಡುವ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ನೀವ್ಯಾಕೆ ಈ ರೀತಿ ದೇವಸ್ಥಾನದ ಬಳಿ ಬಂದು ಇಂಥ ಪರಿಸ್ಥಿತಿಯಲ್ಲಿದ್ದೀರಾ ಎಂದಾಗ ಅವನ ತಂದೆ ಹೇಳ್ತಾರೆ, ನೋಡಪ್ಪ, ನೀನು ಹೊರದೇಶಕ್ಕೆ ಹೋದ 3 ತಿಂಗಳು ನಿನ್ನ ಹೆಂಡತಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ನಮ್ ಜೊತೆ ಚೆನ್ನಾಗೇ ಇದ್ಲು. ಆದ್ರೆ ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ಅವಳು ಒಂದಲ್ಲ ಒಂದು ವಿಷಯಕ್ಕೆ ಮನೆಯಲ್ಲಿ ಜಗಳ ಮಾಡ್ತಾನೆ ಇರ್ತಿದ್ಲು. ಕೊನೆಗೂ ಅಂತೂ ಅವಳಿಗೆ ಹುಷಾರಿಲ್ಲ ಅಂತ ಹೇಳಿ ಅವರ ತಂದೆ ಮನೆಗೆ ಹೋಗಿ ಅಲ್ಲೇ ಇದ್ಬಿಟ್ಲು. ಇದ್ದ ಮನೆಗೆ ಬಾಡಿಗೆ ಕೂಡ ಕಟ್ಲಿಲ್ಲ. ಹಾಗಾಗಿ ಅವರು ಮನೆಯಲ್ಲಿದ್ದ ಸಾಮಾನನ್ನೆಲ್ಲ ಹೊರಗಾಕಿ ಬೀಗ ಹಾಕಿದ್ರು. ಇನ್ನು ಅವಳಿಗೆ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ಅವಳು ಮೊದ್ಲೇ ಎತ್ಕೊಂಡು ಹೋಗ್ಬಿಟ್ಟಿದ್ಲು. ವಿಧಿ ಇಲ್ಲದೆ ನಾವು ಕೂಡ ಬೀದಿ ಪಾಲಾಗಿ ದೇವಸ್ಥಾನದ ಬಳಿ ಬಂದು ಭಿಕ್ಷೆ ಬೇಡಿ ನಮ್ಮ ಹೊಟ್ಟೆನ ತುಂಬಿಸ್ಕೊಳ್ತಾ ಇದ್ದೇವೆ ಎಂದು ಹೇಳಿದ ತಕ್ಷಣ ದುಃಖದಿಂದ ಮಗ ಹೇಳ್ತಾನೆ, ಅಪ್ಪ ಅಮ್ಮ ನೀವಿಬ್ರು ಮೊದ್ಲು ಇಲ್ಲಿಂದ ನಡೀರಿ, ನಿಮಗಾಗಿರೋ ಅನ್ಯಾಯಕ್ಕೆ ನಾನು ಉತ್ತರ ಕೊಡ್ತೀನಿ ಎಂದು ಹೇಳಿ ತನ್ನ ತಂದೆ ತಾಯಿಯ ಯಾವ ಸ್ಥಿತಿಯಲ್ಲಿದ್ರೋ ಅದೇ ಸ್ಥಿತಿಯಲ್ಲಿ ಅವರನ್ನ ಕರೆದುಕೊಂಡು ಸೀದಾ ತನ್ನ ಹೆಂಡತಿ ಇರೋ ಮನೆಗೆ ಹೋಗ್ತಾನೆ. ಇನ್ನು ಅತ್ತ ತನ್ನ ಗಂಡ ಬಂದಿದ್ದನ್ನು ನೋಡಿದ ಹೆಂಡತಿ ಗಾಬರಿ ಪಡ್ತಾ ಹೇಳ್ತಾಳೆ, ಅರೆರಿ ಇದೇನು ಬರ್ತಾ ಇರೋದು ಒಂದು ಮಾತು ಹೇಳ್ದಿರಾ ಬಂದ್ಬಿಟ್ಟಿದಿರಲ್ಲ, ನೀವು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಎಂದಾಗ ಗಂಡ ಹೇಳ್ತಾನೆ, ಹೌದು, ಯಾಕೋ ಅಪ್ಪ ಅಮ್ಮನ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೇಳ್ದೆ ಬಂದ್ಬಿಟ್ಟೆ. ಅದು ಸರಿ, ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಂದಾಗ ಹೆಂಡತಿ ಗಾಬರಿ ಪಡುತ್ತಾ, ಅದು ರೀ, ಅದು ಅಪ್ಪ ಅಮ್ಮ ಆಂಟಿ ಮನೇಲಿ ಇದ್ದಾರಂತ ನಾನು ಫೋನಲ್ಲೇ ಹೇಳಿದ್ನಲ್ಲ, ಆ ಮನೆಯಲ್ಲಿ ನಾನು ಒಬ್ಳೇ ಇರಬೇಕು ಅಂತ ಹೇಳಿ ಅಮ್ಮನ ಮನೆಗೆ ಬಂದ್ಬಿಟ್ಟೆ ಎಂದಾಗ ಗಂಡ ಕೋಪದಿಂದ ತನ್ನ ಹೆಂಡತಿಯ ಕೆನ್ನೆಗೆ ಬಾರಿಸ್ತಾ ಹೇಳ್ತಾನೆ, ಎಷ್ಟಂತ ಸುಳ್ಳು ಹೇಳ್ತೀಯ ನೀನು? ನನಗೇನು ನಿಜ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನನ್ನ ತಂದೆ ತಾಯಿನ ನಿನ್ನ ಭರವಸೆ ಮೇಲೆ ಬಿಟ್ಟು ಹೋದೆ, ಆದ್ರೆ ನೀನು ಮಾಡಿದ್ದಾದ್ರೂ ಏನು? ನನ್ನ ತಂದೆ ತಾಯಿನ ಬೀದಿ ಪಾಲ್ ಮಾಡಿದ್ಯಲ್ಲ, ಇನ್ನು ಮುಂದೆ ನೀನು ಇದನ್ನೇ ಅನುಭವಿಸ್ಬೇಕು. ಒಂದು ತಿಳ್ಕೊ, ಇನ್ನು ಮುಂದೆ ನಿನಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ನಿನ್ನ ತಂದೆ ಮನೆನೇ ನಿನ್ನ ಮನೆ, ಇನ್ನು ಮೇಲೆ ನೀನು ಇಲ್ಲೇ ಬಿದ್ದಿರು ಎಂದಾಗ ಹೆಂಡತಿ ಹೇಳ್ತಾಳೆ, ರೀ, ನಾನು ಬೇಕು ಅಂತ ಏನು ಮಾಡಿಲ್ಲ, ನಾನು ನಿನ್ ಜೊತೆ ಬರ್ತೀನಿ ಎಂದಾಗ ಗಂಡ ಮಾತ್ರ ಕೋಪದಿಂದ, ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ಕ್ಷಮೆನೇ ಇಲ್ಲ ಎಂದು ಹೇಳಿ ಅವನು ಅಲ್ಲಿಂದ ಸೀದಾ ತನ್ನ ತಂದೆ ತಾಯಿಯನ್ನ ಕರೆದುಕೊಂಡು ಬಂದು ಬಿಡ್ತಾನೆ. ತಂದೆ ತಾಯಿಯನ್ನು ಕರೆದುಕೊಂಡು ಬಂದ ಮೇಲೆ
2 ದಿನಗಳ ಮಟ್ಟಿಗೆ ಹೋಟೆಲ್ ಒಂದರಲ್ಲಿ ಉಳಿತಾರೆ. ನಂತರ ಅವನು ದುಡಿದು ತಂದಿದ್ದ ದುಡ್ಡಿನಿಂದ ಹೊಸದಾದ ಒಂದು ಮನೆಯನ್ನ ಕೊಂಡುಕೊಳ್ತಾನೆ. ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಆ ಮನೆಗೆ ಪ್ರವೇಶ ಮಾಡಿದಾಗ ಇದನ್ನೆಲ್ಲ ನೋಡಿದ ಅವನ ತಂದೆ ತಾಯಿ ತನ್ನ ಮಗನ ಬಳಿ, ರಾಘವ್, ನಮಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತೀಯ ಅಂತ ನಾವು ಕನ್ಸಲು ಅನ್ಕೊಂಡಿರ್ಲಿಲ್ಲ. ಅದ್ರಲ್ಲೂ ಈಗಿನ ಕಾಲದಲ್ಲಿ ವಯಸ್ಸಾದ ಮೇಲೆ ತಂದೆ ತಾಯಿನ ಮಕ್ಕಳು ಮರ್ತ್ ಹೋಗ್ತಾರೆ. ನಾವು ಬೀದಿ ಪಾಲಾದಾಗ ನಮಗೂ ಇದೇ ಗತಿ ಬಂತು ಅನ್ಕೊಂಡಿದ್ವಿ. ಆದ್ರೆ ಈಗ ಹೇಳ್ತಾ ಇದ್ದೀವಿ, ನಿನ್ನಂತಹ ಮಗ ಪಡೆದಿದ್ದಕ್ಕೆ ನಾವು ಪುಣ್ಯ ಮಾಡಿದ್ರಿ ಎಂದಾಗ ಮಗ ಹೇಳ್ತಾನೆ, ಹೌದಮ್ಮ, ಈ ಮನೆನ ನಾನು ನಿಮ್ಮ ಹೆಸರಲ್ಲಿ ತೆಗೆದಿರೋದು. ಇನ್ಮೇಲೆ ಯಾವತ್ತು ನೀವು ಈ ಮನೆಯಿಂದ ಹೊರ ಹೋಗುವ ಹಾಗಿರಲ್ಲ. ನಾವೆಲ್ಲ ಜೊತೆಲೆ ಸಂತೋಷವಾಗಿರೋಣ ಎಂದಾಗ ರಾಘವ್ನ ತಂದೆ ಹೇಳ್ತಾರೆ, ರಾಘವ್, ನಿನ್ನ ಹತ್ರ ನಾನು ಒಂದು ವಿಷಯ ಹೇಳಬೇಕಾಗಿತ್ತು. ನೋಡು, ಈಗಾಗಲೇ ನಮಗೂ ವಯಸ್ಸಾಗ್ತಿದೆ. ನಮಗೋಸ್ಕರ ನೀನು ಮನೆ ಮಾಡ್ದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಮನೆಯಲ್ಲಿ ಇನ್ನೊಬ್ರನ್ನ ಕಳ್ಕೊಂಡಿದ್ದೇವೆ ಅಂತ ಅನಿಸ್ತಿದೆ. ನೋಡು, ನಾವು ಹೀಗೆ ಹೇಳ್ತೀವಿ ಅಂತ ತಪ್ಪು ತಿಳ್ಕೊಬೇಡ. ನೀನ್ ಹೆಂಡತಿ ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನೀನು ಶಿಕ್ಷೆ ಅನುಭವಿಸೋ ಹಾಗಾಗುತ್ತೆ. ನಾವು ಎಷ್ಟು ದಿನ ಅಂತ ಇರ್ತೀವಿ ಹೇಳು? ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ಹೆಂಡತಿ ತಪ್ಪು ಮಾಡಿದ್ದಾಳೆ, ಅದನ್ನ ನಾವು ಒಪ್ಕೊಳ್ತೀವಿ. ಆದ್ರೆ ಅವಳು ಮಾಡಿದ ತಪ್ಪಿಗೆ ಅವಳು ಈಗಾಗ್ಲೇ ಪಶ್ಚಾತ್ತಾಪ ಆಗಿದೆ. ಇನ್ನು ಮುಂದೆ ಅವಳು ಅಂತ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಕೂಡ ನಮ್ಗಿದೆ. ನೋಡು, ಫೋನ್ ಮಾಡಿ ಅವಳನ್ನ ಕರ್ಸ್ಕೊ. ಸಂಬಂಧಗಳು ಒಂದು ಸಲ ಮುರಿದು ಹೋದ್ರೆ ಜೀವನ ಪೂರ್ತಿ ಅದನ್ನ ಜೋಡಿಸೋದಕ್ಕಾಗಲ್ಲ. ಆಗಿದ್ದನ್ನ ಮರ್ತು ಎಲ್ಲರೂ ಜೊತೆಲಿರೋಣ ಎಂದಾಗ ಮಗ ಹೇಳ್ತಾನೆ, ಅಲ್ಲಪ್ಪ, ಅವಳು ಇಷ್ಟೆಲ್ಲ ಮಾಡಿದ್ಮೇಲೆ ಮತ್ತೆ ಅವಳನ್ನ ಕರ್ಕೊಂಡು ಬರೋದು ಯಾಕೋ ನನಗ್ ಸರಿ ಅನಿಸುತ್ತಿಲ್ಲ ಎಂದಾಗ ಅವನ ತಾಯಿ ಹೇಳ್ತಾರೆ, ನೋಡಪ್ಪ, ಹೆಣ್ಣಿಗೆ ಒಂದು ಸಲ ಮದುವೆ ಆದ್ಮೇಲೆ ಜೀವನ ಪೂರ್ತಿ ತವರು ಮನೆಯಲ್ಲಿ ಇರುವುದು ಸರಿಯಲ್ಲ. ಏನೋ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಅವತ್ತು ಕೂಡ ಅವಳ ಮುಖದಲ್ಲಿ ನಾವು ಪಶ್ಚಾತ್ತಾಪನ ನೋಡಿದ್ವಿ. ನೋಡು, ನಿನಗೆ ಅವಳ ಮೇಲೆ ಅಷ್ಟು ಭರವಸೆ ಇಲ್ಲ ಅಂತಂದ್ರೆ ಮನೇಲಿ ಹೇಗಿರ್ಬೇಕು ಅನ್ನೋದನ್ನ ನೀನು ಹೇಳಿ ಕರ್ಕೊಂಡು ಬಾ. ಆಗ ಅವಳು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ. ನೋಡು, ಯೋಚನೆ ಮಾಡಿ ನಿರ್ಧಾರ ತಗೋ ಎಂದು ತಂದೆ ತಾಯಿ ಹೇಳಿದ ಮಾತನ್ನು ಕೇಳಿ ಮಗ ಕೂಡ, ಸರಿಯಮ್ಮ, ಇದರ ಬಗ್ಗೆ ನಾನು ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತೀನಿ ಎಂದು ಹೇಳಿ ಅಂದು ಪೂರ್ತಿ ರಾತ್ರಿ ಯೋಚನೆ ಮಾಡಿದ ನಂತರ ಕೊನೆಗೂ ಆತ ತನ್ನ ಹೆಂಡತಿಯನ್ನು ಬರಮಾಡಿಕೊಳ್ಳಲು ಒಪ್ಪಿಕೊಳ್ತಾನೆ. ಇನ್ನು ಮತ್ತೆ ಮನೆಗೆ ಬಂದ ಹೆಂಡತಿ ಮನೆಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಎಲ್ಲರ ಜೊತೆ ಸಂತೋಷವಾಗಿರಲು ಪ್ರಯತ್ನ ಪಡ್ತಾ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸ್ತಾ ಬರ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಮನುಷ್ಯನಾದ ಮೇಲೆ ತಪ್ಪು ಮಾಡುವುದು ಸಹಜ. ಆದರೆ ಆ ತಪ್ಪುಗಳನ್ನ ಕ್ಷಮಿಸಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸುವುದರಿಂದ ಕುಟುಂಬಗಳಲ್ಲಿ ಸಂತೋಷವಾಗಿರಬಹುದು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ